ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಮುಂದೂಡಿಕೆ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಖಾಲಿ ಇರುವ ಸ್ಥಾನಗಳನ್ನು ಭರ್ತಿ ಮಾಡುವ ಕಸರತ್ತು ಇನ್ನೂ ಮುಂದುವರೆದಿದೆ. ರಾಜ್ಯ ನಾಯಕರ ಕಸರತ್ತಿಗೆ ರಾಷ್ಟ್ರ ರಾಜಕಾರಣದ ಬೆಳವಣಿಗೆಗಳು ಅಡ್ಡಿಯಾಗಿವೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಮುಂದೂಡಿಕೆ. ವರಿಷ್ಠರು ಫುಲ್ ಬ್ಯುಸಿ. ಏನ್ ಮಾಡೋದು ಸ್ವಾಮಿ? ರಾಜ್ಯ ಕಾಂಗ್ರೆಸ್ ಶಾಸಕರಲ್ಲಿ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಒಂದು ರೀತಿಯಲ್ಲಿ ಮೆಗಾ ಸೀರಿಯಲ್ ತರ ಆಗಿ ಹೋಗಿದೆ. ದೆಹಲಿಯಲ್ಲಿ ಎಐಸಿಸಿ ವರಿಷ್ಠರ ಜೊತೆಗೆ ಸಭೆ ನಡೆಸಿ ಕ್ಯಾಬಿನೆಟ್ ವಿಸ್ತರಣೆ ಮಾಡೇ ಬಿಡೋಣ ಅನ್ನೋ ಹುಮ್ಮಸ್ಸಿನಲ್ಲಿದ್ದ ನಾಯಕರಿಗೆ ಮತ್ತೆ ನಿರಾಸೆಯಾಗಿದೆ. ಹೌದು, ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಮುಂದೂಡಿಕೆಯಾಗಿದೆ. ಈ ಬಗ್ಗೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಸಂಪುಟ ವಿಸ್ತರಣೆ ಮುಂದಕ್ಕೆ ಹಾಕಲು ನನಗೆ ಇಷ್ಟ ಇಲ್ಲ, ಆದರೆ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಪರಿಸ್ಥಿತಿ ಪೂರಕವಾಗಿಲ್ಲ ಅಂತ ದೆಹಲಿಯ ಕರ್ನಾಟಕ ಭವನದಲ್ಲಿ ಹೇಳಿದ್ದಾರೆ. ನಾನು ರೆಡಿ ಇದ್ದೀನಿ. ನನಗೆ ನಾಳೆ ಟೈಮ್ ಕೊಟ್ರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಮತ್ತೆ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಸಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆ ಸಂದರ್ಭ ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀವಿ. ನಾನು 2-3 ದಿನದಿಂದ ಕಾಯ್ಕೊಂಡಿದ್ದೆ. ನಿನ್ನೆನೆ ಬರ್ತಿದ್ದೆ ನಾನು. ಕೇಳಿದ್ರಲ್ಲ, ಸಿಎಂ ಸಾಹೇಬರು ಹೇಳಿದಂತೆ ಸದ್ಯಕ್ಕೆ ಪರಿಸ್ಥಿತಿ ಪೂರಕವಾಗಿಲ್ಲ ಎಂದಿದ್ದಾರೆ. ರಾಜ್ಯ ನಾಯಕರು ಸಚಿವ ಸಂಪುಟ ವಿಸ್ತರಣೆಗೆ ಆಸಕ್ತಿ ತೋರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಆದ್ಯತೆಗಳೇ ಬೇರೆ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಹ ಸಮರ ಸಾರಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ನಾಯಕರು ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಆದರೆ ಇದು ನ್ಯಾಯಯುತವಾದಂತಹ ಒಂದು ಬೇಡಿಕೆಯಲ್ಲಿ ನಡೀತಕ್ಕಂಥ ಒಂದು ಪ್ರತಿಭಟನೆ, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆಯಾಗಿದೆ. ಅದರ ವಿರುದ್ಧವಾಗಿ ನಡೀತಕ್ಕಂಥ ಒಂದು ನ್ಯಾಯಯುತವಾದಂತಹ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಗಿಗಳಾಗಿದ್ದಾರೆ. ಆದರೆ ಇವತ್ತು ಧರ್ಮೇಂದ್ರ ಪ್ರಧಾನರವರ ಒಂದು ರಾಜೀನಾಮೆಯನ್ನು ಕೇಳುವಂತಹ ಒಂದು ಹಕ್ಕು ಎಲ್ಲರಿಗೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಇಲಾಖೆಯಲ್ಲಿ ಇವತ್ತು ಸೋರಿಕೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ಪ್ರಧಾನಮಂತ್ರಿಗಳು ಕೂಡಲೇ ಅವರ ಒಂದು ರಾಜೀನಾಮೆಯನ್ನು ತಗೊಂಡು ಅಂಗೀಕರಿಸಿಕೋಬೇಕು. ಯಾಕೆಂದ್ರೆ ಇದು ನ್ಯಾಯಯುತವಾದಂತಹ ಬೇಡಿಕೆ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಇದು ಉಗ್ರವಾದಂತಹ ರೀತಿಯಲ್ಲಿ ಬೇರೆ ರೀತಿಯಾದಂತಹ ಒಂದು ಪ್ರತಿಭಟನೆಗಳಾಗಿ ಇಡೀ ದೇಶಾದ್ಯಂತ ವ್ಯಾಪಿಸುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಆದ್ರಿಂದ ಪ್ರಧಾನಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹ ಪಡಿಸ್ತೇವೆ. ಅಧಿವೇಶನ ಪ್ರಾರಂಭವಾದ ಕಾರಣ ವಿರೋಧ ಪಕ್ಷ ಕಾಂಗ್ರೆಸ್ ಸಾಲು ಸಾಲು ಅಸ್ತ್ರಗಳನ್ನು ಹಿಡಿದು ನಿಂತಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ, ರಾಜ್ಯಸಭೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ, ಮಹಿಳಾ ಮೀಸಲಾತಿ ಮಸೂದೆ ಸೇರಿದಂತೆ ಕೆಲ ಪ್ರಮುಖ ಬಿಲ್ಗಳನ್ನು ಮಂಡಿಸಲು ಕೇಂದ್ರ ಸರ್ಕಾರ ತಯಾರಿ ನಡೆಸಿದೆ. ಹೀಗಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಫುಲ್ ಬ್ಯುಸಿಯಾಗಿದ್ದಾರೆ. ಆದ್ದರಿಂದ ಸಚಿವ ಸಂಪುಟ ವಿಸ್ತರಣೆಗೆ ಯಾವಾಗ ಸಭೆ ನಡೆಯುತ್ತೆ ಅನ್ನೋದೇ ಇನ್ನೂ ಸ್ಪಷ್ಟವಾಗಿಲ್ಲ. ಎಐಸಿಸಿ ವರಿಷ್ಠರು ಅಧಿವೇಶನದ ಕಾರ್ಯಕಲಾಪಗಳಲ್ಲಿ ತಲ್ಲೀನರಾಗಿದ್ದಾರೆ. ಇದರ ನಡುವೆ ಕರ್ನಾಟಕ ಕ್ಯಾಬಿನೆಟ್ ವಿಷಯದಲ್ಲಿ ಸಮಯ ಮಾಡಿಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ರಾಜ್ಯ ನಾಯಕರಿದ್ದಾರೆ. ಒಟ್ನಲ್ಲಿ ಈ ವಾರವೂ ಕ್ಯಾಬಿನೆಟ್ ವಿಸ್ತರಣೆ ಹಗ್ಗ ಜಗ್ಗಾಟ ಮುಂದುವರಿಯಲಿದೆ.